ಗಂಗೆ. ದ.ರಾ ಬೇಂದ್ರೆಯವರು ಹೇಳುವಂತೆ ಶಂಭು ಶಿವಹರನ ಚಿತ್ತೆ. ಶಿವನ ಜಡಿಯಲ್ಲಿ ಸದಾ ನೆಲೆಸುವ ಅಮೃತ ಗಂಗೆ. ಶಿವನ ಜಟೆಯೇರಿ ಕುಳಿತ ಗಂಗೆಯ ಈ ಗಂಗಾವತರಣ ಕಥೆಯೇ ರೋಚಕ. ಪಾಪಗಳನ್ನ ತೊಳೆಯಲೆಂದೇ ಭೂಮಿಗೆ ಇಳಿಯೋಕೆ ಸಜ್ಜಾದ ಗಂಗೆಯ ಗರ್ವಭಂಗ ಆಗಿದ್ದು ಹೇಗೆ? ಹರನ ಜಡಿಯಿಂದ ಋಷಿಯ ತೊಡೆಯಿಂದ ನುಸುಳಿ ಬಂದದ್ದು ಹೇಗೆ ಗಂಗೆ? ಅಂದು ಶಿವನಿಗೆ ಸವಾಲಿಸಿದ ಗಂಗೆ ಇಂದಿಗೂ ಪ್ರತಿ ಬಾರಿಯೂ ಅವನ್ನು ಸೋಲಿಸಲು ಮಣಿಸಲು ಹವಣಿಸುತ್ತಲೇ ಇದ್ದಾಳೆ. ಆದ್ರೆ ಸಚ್ಚಿದಾನಂದ ರೂಪಿ ಕೊಂಚವೂ ಅಲುಗದೆ, ಅಂಜದೆ, ನಿರ್ವಿಕಾರವಾಗಿ, ನಿರ್ಭೀತನಾಗಿ, ನಿಶ್ಚಲನಾಗಿ ನಿಂತಿದ್ದಾನೆ. ಸದ್ಯ ಹಿಮಾಚಲ ಪ್ರದೇಶದಲ್ಲಾದ ರಣಭೀಕರ ಪ್ರವಾಹ ಶಿವನ ಮೇಲಿನ ಜನರ ಭಕ್ತಿ ಮತ್ತು ಶಿವನ ಶಕ್ತಿಯನ್ನ ಜಗತ್ತಿಗೆ ಮತ್ತೊಮ್ಮೆ ಪರಿಚಯಿಸಿದೆ. ಏನಿದು ಗಂಗೆ ಮತ್ತು ಶಿವನ ನಡುವೆ ಅಂದು ಉಂಟಾದ ಸವಾಲಿನ ಕಥನ? ಇಂದಿಗೂ ಪದೇ ಪದೇ ಶಿವನನ್ನ ಪರೀಕ್ಷೆ ನಡೆಸುತ್ತಿದ್ದಾಳ ಗಂಗೆ. ಈ ಕಥನವನ್ನ ನೋಡೋಣ ಇಂದಿನ ಮಹಿಮೆ ಸಂಚಿಕೆಯಲ್ಲಿ. ಒಮ್ಮೆ ಸಗರನ ಚಕ್ರವರ್ತಿ ಅಶ್ವಮೇಧ ಯಾಗವನ್ನ ಕೈಗೊಂಡಿದ್ದನು. ಇಡೀ ಆರ್ಯವ್ರತವೇ ಸುಂದರ ಯಾಗ ಮಂಟಪದಂತೆ ಕಾಣುತ್ತಿತ್ತು. ಯಾಗದ ಪರಾಕಾಷ್ಠೆ ಮುಂದೆ ನನ್ನ ಇಂದ್ರಪಟ್ಟವನ್ನೇ ಕಿತ್ತುಕೊಳ್ಳುವುದು ಎಂದು ಇಂದ್ರ ಚಿಂತೆಗೆ ಬಿದ್ದ. ಹೀಗಾಗಿ ಅಶ್ವಮೇಧ ಕುದುರೆಯನ್ನ ಅಪಹರಿಸಿ ಪಾತಾಳದಲ್ಲಿ ಕಪಿಲ ಋಷಿ ಇದ್ದ ಸ್ಥಳದಲ್ಲಿ ಬಚ್ಚಿಟ್ಟ. ಯಜ್ಞದ ಕುದುರೆ ಹಿಂದಿರುಗದಿದ್ದನ್ನ ಕಂಡ ಸಗರ ತನ್ನ ಮಕ್ಕಳನ್ನ ಹುಡುಕೋಕೆ ಕಳುಹಿಸಿದ. ಹುಡುಕುತ್ತಾ ಪಾತಾಳಕ್ಕೆ ಬಂದ ಅವರಿಗೆ ಋಷಿ ಇದ್ದ ಜಾಗದಲ್ಲಿ ಕುದುರೆ ವಿರಮಿಸಿಕೊಳ್ಳುತ್ತಿದ್ದದನ್ನ ಕಂಡು ಕಪಿಲ ಋಷಿಯೇ ಅಶ್ವವನ್ನ ಅಪಹರಿಸಿದ್ದಾನೆ ಎಂದು ಕುಪಿತಗೊಂಡು ಅವರನ್ನ ಪೀಡಿಸಿದರು. ಇದರಿಂದ ಕೋಪಗೊಂಡ ಕಪಿಲ ಮಹರ್ಷಿ ಹೂಂಕಾರ ಮಾಡಿದ. ಎಲ್ಲರೂ ಸುಟ್ಟು ಭಸ್ಮವಾದರು. ಸಗರನ ಮಕ್ಕಳು ಏನಾದ್ರು ಎಂದು ತಿಳಿಯದಿದ್ದಾಗ ಅವನು ತನ್ನ ಮೊಮ್ಮಗ ಅಂಶುಮಂತನನ್ನ ಹುಡುಕಲು ಕಳುಹಿಸಿದ. ಅಜ್ಜನ ಆಜ್ಞೆಯಂತೆ ತಂದೆ ಚಿಕ್ಕಪ್ಪರನ್ನ ಹುಡುಕುತ್ತಾ ಪಾತಾಳಕ್ಕೆ ಬಂದ ಅಂಶುಮಂತ ಅಲ್ಲಿರುವ ಬೂದಿಯನ್ನ ಕಂಡು ದುಃಖಿತನಾದ. ಆಗ ನಾರದರು ಬಂದು ದೇವಗಂಗೆಯನ್ನ ಭೂಮಿಗೆ ಕರೆಸಿ ಅವರನ್ನ ಮುಕ್ತಗೊಳಿಸು ಎಂದು ಸಲಹೆ ನೀಡಿದ್ರು. ಅದರಂತೆ ಅಂಶುಮಂತ ಯತ್ನಿಸಿದ. ಅವನ ಮಗ ದಿಲೀಪನೂ ಯತ್ನಿಸಿದ. ಆದ್ರೆ ಆಗ್ಲಿಲ್ಲ. ಕೊನೆಗೆ ದಿಲೀಪನ ಮಗ ಭಗೀರಥನೇ ಬರಬೇಕಾಯ್ತು. ತನ್ನ ಪಿತೃಗಳಿಗೆ ಮುಕ್ತಿ ಕೊಡಿಸಲೇಬೇಕು ಅಂತ ತಪಸ್ಸಿಗೆ ಕುಳಿತ ಭಗೀರಥ ಎಡಬಿಡದೆ ಮಾಡಿದ ತಪಸ್ಸಿಗೆ ಒಲಿದ ಬ್ರಹ್ಮದೇವರು, ನಾನು ಗಂಗೆಯನ್ನ ಭೂಮಿಗೆ ಕಳಿಸ್ತೇನೆ. ಆದ್ರೆ ಆಕೆ ದೇವಲೋಕದಿಂದ ಭೂಮಿಗೆ ಇಳಿಯುವ ರಭಸಕ್ಕೆ ಇಡೀ ವಸುಂಧರೆಯೇ ಕೊಚ್ಚಿ ಹೋಗುತ್ತಾಳೆ. ಹೀಗಾಗಿ ನೀನು ಶಿವನನ್ನ ಕುರಿತು ಪ್ರಾರ್ಥಿಸು. ಗಂಗೆಯನ್ನ ತಡೆಯುವ ಶಕ್ತಿ ಆ ಜಟಾಧಾರಿಗೆ ಮಾತ್ರ ಇರುವುದು ಎಂದು ಹೇಳುತ್ತಾನೆ. ಬ್ರಹ್ಮನ ಅಣತಿಯಂತೆ ಭಗೀರಥ ಶಿವನನ್ನ ಕುರಿತು ತಪಸ್ಸು ಮಾಡುತ್ತಾನೆ. ಅವನ ತಪಸ್ಸಿಗೆ ಒಲಿದ ಶಿವ ಅವನ ಕೋರಿಕೆಯಂತೆ ಗಂಗೆಯನ್ನ ನಿಯಂತ್ರಿಸಲು ಸಜ್ಜಾಗುತ್ತಾನೆ. ಆ ಒಂದು ಕ್ಷಣಕ್ಕಾಗಿ ಕಾದಿದ್ದ ಭಗೀರಥ ಬ್ರಹ್ಮನಲ್ಲಿ ದೇವಗಂಗೆಯನ್ನ ಭೂಮಿಗೆ ಕಳುಹಿಸುವಂತೆ ಬೇಡಿಕೊಳ್ಳುತ್ತಾನೆ. ಬ್ರಹ್ಮ ಗಂಗೆ ಮಾತೆಯನ್ನ ಭೂಮಿಗೆ ಕಳುಹಿಸಿದ. ಗಾಳಿ ವೇಗದಲ್ಲಿ ಧುಮ್ಮಿಕ್ಕಿ ರಭಸದೊಂದಿಗೆ ಹರಿದು ಬಂದು ತನ್ನನ್ನ ತಡೆಯಲು ಸಾಕ್ಷಾತ್ ಶಿವನೇ ನಿಂತಿದ್ದನ್ನ ಕಂಡಳು ಗಂಗೆ. ತಡೆಯಬಲ್ಲೆಯ ನೀನು ಈ ಗಂಗೆಯ? ತಡದದ್ದೇ ಆದಲ್ಲಿ ಮಹಾಪ್ರಳಯ ಮೃತ್ಯುಂಜಯ ಎಂಬ ಸಾಲುಗಳನ್ನ ಎಸೆಯುತ್ತಾಳೆ. ಶಿವನ ನಿರ್ಣಯ ನೀನು ಅರಿಯೇ ಗಂಗೆ. ಶಿವನ ಶಿರವೇ ಇನ್ನು ಮುಂದೆ ನಿನ್ನ ನಿವಾಸವಾಗಲಿದೆ ಎಂದು ಶಿವ ತನ್ನ ಜಟೆಯನ್ನ ಹರವಿಕೊಂಡು ನಿಂತು ಇಡೀ ಗಂಗೆಯನ್ನೇ ತನ್ನ ಜಟಾಲಯದಲ್ಲಿ ಬಂಧಿಸಿ ಬಿಡುತ್ತಾನೆ. ಮರಳಿ ಮತ್ತೆ ಬೇಡಿಕೊಂಡ ಭಗೀರಥನ ಕೋರಿಕೆಯಿಂದ ಭೂಮಿಗೆ ಗಂಗೆಯನ್ನ ಬಿಡುತ್ತಾನೆ. ಮಹಾಧಾರಿಯೊಂದು ಧಾರಾಕಾರವಾಗಿ ಹರಿಯುತ್ತಾ ಸಿಕ್ಕ ಜಾಗಗಳನ್ನ ಆಕ್ರಮಿಸಿಕೊಳ್ಳುತ್ತಾ ನುಗ್ಗಿದ ಗಂಗೆ ಕಾಡಲ್ಲಿ ತಪಸ್ಸಿಗೆ ಕುಳಿತಿದ್ದ ಜಹ್ನು ಮಹರ್ಷಿಯ ಕಮಲ ಕುಂಡಲಗಳನ್ನೇ ಕೊಚ್ಚಿಕೊಂಡು ಹೋಗುತ್ತಾಳೆ. ಇದರಿಂದ ಸಿಡಿದೆದ್ದ ಮುನಿವರ್ಯ ಇಡೀ ಗಂಗೆಯನ್ನೇ ಆಪೋಷಣ ತೆಗೆದುಕೊಂಡು ಬಿಡುತ್ತಾನೆ.
ಭಗೀರಥ ಓಡೋಡಿ ಬಂದು ಗಂಗೆಯನ್ನ ತಾನು ಭೂಮಿಗಿಳಿಸಲು ಮಾಡಿರುವ ಪ್ರಯತ್ನವನ್ನ ಋಷಿ ಎದುರು ಹೇಳಿಕೊಳ್ಳುತ್ತಾನೆ. ಭಗೀರಥನ ಮನವಿಗೆ ಕರಗಿದ ಮಹರ್ಷಿ ಆಕೆಯನ್ನ ಬಿಡುಗಡೆ ಮಾಡುತ್ತಾನೆ. ಜಹ್ನು ಮಹರ್ಷಿಯ ಹೊಟ್ಟೆಯಿಂದ ಆಚೆ ಬಂದ ಗಂಗೆ ಮಹರ್ಷಿಗೆ ಮಗಳ ಸಮಾನಳಾದ ಕಾರಣವೇ ಆಕೆಯನ್ನ ಜಾಹ್ನವಿ ಎಂದು ಕರೆಯಲಾಗುತ್ತದೆ. ಹೀಗೆ ಭೂಮಿಗೆ ಬಂದ ಗಂಗೆ ಎಂದಿಗೂ ಕೂಡ ಮಳೆಗಾಲದಲ್ಲಿ ಪ್ರವಾಹವಾಗಿ ಮುನ್ನುಗ್ಗುತ್ತಾಳೆ. ಸಿಕ್ಕ ಕಡೆಗಳಲ್ಲಿ ನುಗ್ಗಿ ಇಡೀ ಭೂಮಂಡಲವನ್ನೇ ಕೊಚ್ಚಿಕೊಂಡು ಹೋಗಲಿದ್ದಾಳೆಯೇ ಅನ್ನೋ ಮಟ್ಟಕ್ಕೆ ಧುಮುಕುತ್ತಾ ಹರಿಯುತ್ತಾಳೆ. ಆದ್ರೆ ಹಲವು ಬಾರಿ ಇದೇ ಗಂಗೆ ಶಿವನಿಗೆ ಪದೇ ಪದೇ ಸವಾಲು ಎಸೆಯುವಂತೆ ಧುಮ್ಮಿಕ್ಕುತ್ತಾಳೆ. ಪರಶಿವನನ್ನ ಅಲ್ಲಾಡಿಸಬಲ್ಲೆ ಅನ್ನೋ ಅಹಂಕಾರದಲ್ಲಿಯೇ ನುಗ್ಗುತ್ತಾಳೆ. ಶಿವ ಜಗ್ಗೋದಿಲ್ಲ. ಪರಮ ವೇಗದಲ್ಲಿ ಎಷ್ಟೇ ರಭಸದಲ್ಲಿ ನುಗ್ಗಿದರೂ ಗಂಗೆಯ ಶಕ್ತಿ ಶಿವನ ಮುಂದೆ ನಡೆಯೋದಿಲ್ಲ. ಅದಕ್ಕೆ ದೊಡ್ಡ ಉದಾಹರಣೆಯಾಗಿ ನಿಂತಿದೆ ಹಿಮಾಚಲ ಪ್ರದೇಶದಲ್ಲಾದ ಭೀಕರ ಜಲಪ್ರವಾಹ. ಈ ಜಲಪ್ರವಾಹದ ಭೀಕರತೆಯನ್ನ ಒಮ್ಮೆ ನೋಡಿ. ಅದರ ಹೊಡೆತಕ್ಕೆ ಸಿಕ್ಕ ಯಾವ ಕಟ್ಟಡಗಳು, ಯಾವ ರಸ್ತೆಯು, ಯಾವ ಸೇತುವೆಯೂ ಕೂಡ ಉಳಿದಿಲ್ಲ. ಗಾಳಿಯ ಹೊಡೆತಕ್ಕೆ ತರಗೆಲೆಗಳು ಹಾರಾಡಿದಂತೆ ಭೀಕರ ಪ್ರವಾಹದ ಹೊಡೆತಕ್ಕೆ ದೊಡ್ಡ ದೊಡ್ಡ ಕಟ್ಟಡಗಳು, ಕಾರು ಟ್ರಕ್ಕುಗಳು, ದೊಡ್ಡ ದೊಡ್ಡ ಸೇತುವೆಗಳು ಕೊಚ್ಚಿ ಹೋಗುತ್ತಿವೆ. ಬಿಯಾಸ ನದಿ ಹಿಂದೆಂದು ಕಂಡು ಕೇಳರಿಯದಂತೆ ಆ ಮಟ್ಟಿಗೆ ಉಕ್ಕಿ ಹರಿಯುತ್ತಿದೆ. ಅದರ ತೆಕ್ಕೆಗೆ ಸಿಕ್ಕ ಯಾವೊಂದು ವಸ್ತುವು ಉಳಿದುಕೊಂಡಿಲ್ಲ. ಮರದ ದಿಣ್ಣೆಗಳಿಂದ ಹಿಡಿದು ದೊಡ್ಡ ದೊಡ್ಡ ಕಾರುಗಳು ಕೂಡ ಬೆಂಕಿ ಪೊಟ್ಟಣದಂತೆ ತೇಲಿಕೊಂಡು ಹೋಗುತ್ತಿವೆ. ಆದ್ರೆ ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯಲ್ಲಿರುವ ಈ ಪಂಚವಕ್ತ್ರ ಮಂದಿರ ಮಾತ್ರ ಇಡೀ ಪ್ರವಾಹಕ್ಕೆ ಎದೆಯೊಡ್ಡಿ ನಿಂತು ಬಿಟ್ಟಿದೆ. ಮಂದಿರದ ಪ್ರಾಂಗಣದಲ್ಲಿದ್ದ ವಸ್ತುಗಳೆಲ್ಲವೂ ಪ್ರವಾಹದಲ್ಲಿ ಕೊಚ್ಚಿ ಹೋಗಿವೆ. ದೊಡ್ಡ ದೊಡ್ಡ ಬೆಟ್ಟಗಳೇ ಕಡಿದುಕೊಂಡು ಬಿದ್ದಿವೆ. ಆದ್ರೆ ಈ ದೇವಾಲಯದ ಒಂದೇ ಒಂದು ಕಲ್ಲು ಕೂಡ ಅಲ್ಲಾಡಿಲ್ಲ. ಒಂದೇ ಒಂದು ಇಟ್ಟಿಗೆ ಕೂಡ ಜಾರಿಕೊಂಡಿಲ್ಲ. ಈ ದೇಶದ ಪ್ರತಿ ನೀರಿನ ಬಿಂದುವನ್ನು ನಾವು ಗಂಗೆ ಎಂದು ಕರೆಯುತ್ತೇವೆ. ಹಾಗೆ ಬಿಯಾಸ್ ನದಿಯ ರೂಪದಲ್ಲಿ ಉಕ್ಕಿ ಬಂದ ಗಂಗೆ ಶಿವನನ್ನ ಕೊಚ್ಚಿಕೊಂಡು ಹೋಗುವ ಸೊಕ್ಕಿನಿಂದಲೇ ನುಗ್ಗಿದಂತೆ ಕಾಣುತ್ತದೆ. ಆದ್ರೆ ಭೋಲೆನಾಥ ಮಾತ್ರ ಒಂದಿಂಚು ಕೂಡ ಅಲ್ಲಾಡ್ಲಿಲ್ಲ. ಮಳೆ ನಿಂತು ಹೋದ ಮೇಲೆ ಗುಡಿಯನ್ನ ನೋಡಿದಾಗ ಈ ಹಿಂದೆ ಹೇಗಿತ್ತೋ ಹಾಗೇ ಇದೆ. ಇದು ಶಂಭುವಿನ ಮಹಿಮೆ ಎಂದೇ ಎಲ್ಲರೂ ಕೊಂಡಾಡುತ್ತಿದ್ದಾರೆ. ಇದೊಂದೇ ದೇವಸ್ಥಾನವಲ್ಲ, ಇನ್ನು ಹಲವು ಶಿವನ ದೇವಸ್ಥಾನಗಳು ಹೀಗೆಯೇ ಪ್ರವಾಹಕ್ಕೆ ಎದೆಕೊಟ್ಟು ನಿಂತಿವೆ. ಇದರ 100 ಪಟ್ಟು ರಣಭೀಕರ ಪ್ರವಾಹ ಬಂದರೂ ನಾನು ಅಲ್ಲಾಡಲಾರೆ ಅನ್ನೋ ಸಂದೇಶವನ್ನ ನೀಡುತ್ತಿವೆಯೇನೋ ಅನ್ನೋ ಮಟ್ಟಿಗೆ ಗಟ್ಟಿಯಾಗಿ ನಿಂತಿವೆ. ಇದು ಹಿಮಾಚಲ ಪ್ರದೇಶದಲ್ಲಿರುವ ಮತ್ತೊಂದು ದೇವಾಲಯ, ಬಾಬಾ ಬದೋಲಿಯಾ ದೇವಸ್ಥಾನ. ಇಲ್ಲಿಯೂ ಕೂಡ ನಿತ್ಯ ಶಿವನ ಪೂಜೆ ನಡೆಯುತ್ತೆ. ಇಡೀ ದೇಗುಲವೇ ಈಗ ಜಲಾವೃತಗೊಂಡಿದೆ. ಹಿಂದೆಯೇ ಇರುವ ಜಲಪಾತದಿಂದ ರೌದ್ರ ರೂಪದಲ್ಲಿ ನುಗ್ಗಿ ಬರುತ್ತಿರುವ ನದಿ. ಇದರ ಹೊಡೆತಕ್ಕೆ ಸಿಲುಕಿದ್ರೆ ಎಂತಹ ಬೆಟ್ಟಗಳೇ ಆದ್ರೂ ಕ್ಷಣಕಾಲದಲ್ಲಿ ಧರಾಶಾಹಿಯಾಗಬೇಕು. ಆದ್ರೆ 1500 ವರ್ಷಗಳ ಪುರಾತನ ದೇವಾಲಯ ಬಾಬಾ ಬದೋಲಿಯಾ ದೇವಸ್ಥಾನ ಮಾತ್ರ ಜಗ್ಗದೆ ಗಟ್ಟಿಯಾಗಿ ನಿಂತುಕೊಂಡಿದೆ. ಒಂದು ಸಣ್ಣ ಹಾನಿಯೂ ಕೂಡ ಆಗದಂತೆ ಈ ಭೀಕರ ಪ್ರವಾಹಕ್ಕೆ ಎದೆ ಸೆಟೆಸಿಕೊಂಡು ಅಚಲವಾದ ಬೆಟ್ಟದಂತೆ ನಿಂತುಕೊಂಡದ್ದು ಎಲ್ಲರ ಹುಬ್ಬೇರುವಂತೆ ಮಾಡಿದೆ. ಎಲ್ಲರೂ ಈಗ ಶಿವನ ಶಕ್ತಿಯ ಬಗ್ಗೆ ಕೊಂಡಾಡುತ್ತಿದ್ದಾರೆ. ಇದರ 100 ಪಟ್ಟು ನೀರು ಬಂದ್ರೂ ಶಿವ ಮಂದಿರ ಅಲ್ಲಾಡಲು ಸಾಧ್ಯವೇ ಇಲ್ಲ ಎಂದು ಭಕ್ತಗಣ ಮಾತನಾಡುತ್ತಿದೆ. ಶಿವನ ಶಕ್ತಿಯ ಬಗ್ಗೆ ಶ್ರದ್ಧೆ ಮತ್ತಷ್ಟು ಬಲಗೊಂಡಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ 2 ಶಿವ ಮಂದಿರಗಳ ಶಕ್ತಿಯ ವರ್ಣನೆ ಜೋರಾಗಿ ನಡೆದಿದೆ. ಗಂಗೆ ಎಷ್ಟೇ ಸಿಡಿದೆದ್ರೂ ಶಿವನ ಶಕ್ತಿಯ ಮುಂದೆ ತಡೆಯಲಾರಳು ಅಂತ ಅನ್ನಿಸುತ್ತಿದೆ. ಹಿಮಾಚಲ ಪ್ರದೇಶದಲ್ಲಾದ ಜಲಪ್ರಳಯ ಅಂಥಿಂಥದ್ದಲ್ಲ.
ಹಿಂದೆಂದೂ ಈ ರೀತಿಯ ಭೀಕರತೆಯನ್ನ ಹಿಮಾಚಲ ಪ್ರದೇಶ ಕಂಡಿರಲಿಲ್ಲ. ಬಿಯಾಸ್ ನದಿ ಇಷ್ಟೊಂದು ರಣಭೀಕರವಾಗಿ ನುಗ್ಗಿ ಬಂದಿರಲಿಲ್ಲ. ಈ ಬಾರಿ ಉಂಟಾಗಿರುವ ಜಲಪ್ರಳಯ ಇಡೀ ಹಿಮಾಚಲ ಪ್ರದೇಶವನ್ನೇ ಆಪೋಷಣ ತೆಗೆದುಕೊಂಡು ಬಿಡುತ್ತದೆಯೇನೋ ಅನ್ನೋ ಮಟ್ಟಕ್ಕೆ ಭೀಕರತೆಯನ್ನ ಹೊಂದಿದೆ. ಇದರ ಹೊಡೆತಕ್ಕೆ ಸಿಲುಕಿದ ಏನೆಂದರೆ ಏನೂ ಕೂಡ ಉಳಿದಿಲ್ಲ. ಭೂಕುಸಿತದಿಂದ ಹಿಡಿದು ಮಹಾ ಸೇತುವೆಗಳೇ ಸಲೀಸಾಗಿ ನೀರಿನ ಹೊಡೆತಕ್ಕೆ ಕೊಚ್ಚಿ ಹೋಗಿವೆ. ರಸ್ತೆ, ಕಟ್ಟಡಗಳು ಎಲ್ಲವೂ ನಿರ್ನಾಮಗೊಂಡಿವೆ. ಆದರೆ ಈ 2 ದೇವಸ್ಥಾನಗಳು ಮಾತ್ರ ಕೂದಲೆಳೆಯಷ್ಟೂ ಕೂಡ ಅಲುಗಾಡಿಲ್ಲ. ಒಂದೇ ಒಂದು ಕಲ್ಲು ಕಟ್ಟಡದಿಂದ ಕಳಚಿ ಬಿದ್ದಿಲ್ಲ. ಇದು ಮಹಾಶಂಭುವಿನ ಶಕ್ತಿ ಎಂದೇ ಬಣ್ಣಿಸಲಾಗುತ್ತಿದೆ. ಈ ರೀತಿ ಗಂಗೆ ಶಿವನಿಗೆ ಸವಾಲೆಸೆದದ್ದು ಇದೇ ಮೊದಲೇನಲ್ಲ. ಇಂದಿನ ಭೀಕರ ಜಲಪ್ರವಾಹ 10 ವರ್ಷಗಳ ಹಿಂದಿನ ಕಥೆಯನ್ನ ನೆನಪು ಮಾಡುತ್ತಿದೆ. 10 ವರ್ಷಗಳ ಹಿಂದೆ ಹಿಮಾಚಲ ಪ್ರದೇಶದ ಪಕ್ಕದ ರಾಜ್ಯವೇ ಆದ ಉತ್ತರಾಖಂಡದಲ್ಲಿ ಇದೇ ಮಾದರಿಯ ಭೀಕರ ಪ್ರವಾಹಕ್ಕೆ ನಚ್ಚುಗುಚ್ಚಾಗಿ ಹೋಗಿತ್ತು ಇಡೀ ರಾಜ್ಯ. ಇದೇನಾ ಉತ್ತರಾಖಂಡ ಅನ್ನೋ ಮಟ್ಟಿಗೆ ನೀರಿನಲ್ಲಿ ಮುಳುಗಿ ಹೋಗಿತ್ತು. ದೊಡ್ಡ ಮಹಲುಗಳು ಸಾಗರದ ಅಲೆಗೆ ಸಿಲುಕಿದ ಮರುಳಿನ ಮನೆಯಂತೆ ಕೊಚ್ಚಿಕೊಂಡು ಹೋಗಿದ್ವು. ಆದರೆ ಆ ಒಂದು ದೇವಸ್ಥಾನ ಮಾತ್ರ ಅಲ್ಲಾಡದೆ ಮಂದಾಕಿನಿ ನದಿಗೆ ಸವಾಲೆಸೆದು ನಿಂತಿತ್ತು. 100 ವರ್ಷಗಳ ಹಿಂದಿನ ದೇವಾಲಯ ರಣಭೀಕರ ಪ್ರವಾಹದಲ್ಲಿಯೂ ನಡುಗದೆ ನಲುಗದೆ ನಿಂತದ್ದು ಎಲ್ಲರಿಗೂ ಆಶ್ಚರ್ಯ ತಂದಿತ್ತು. ಋಷಿಕೇಶದಲ್ಲಿ ಆ ರುದ್ರನ ಮೂರ್ತಿ ಶಾಂತ ಚಿತ್ತದಿಂದಲೇ ಭೀಕರ ಪ್ರವಾಹವನ್ನ ಎದುರಿಸಿತ್ತು. ಇಂದಿನ ಪ್ರವಾಹ ಅಂದಿನ ಉತ್ತರಾಖಂಡವನ್ನ ನೆನಪಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿಯಾಗುತ್ತಿದೆ. ನಿಜ, ಈ 2 ಪ್ರವಾಹಗಳಿಗೂ ಸಾಮ್ಯತೆ ಇದೆ. ಅಂದು ಉತ್ತರಾಖಂಡ ಎದುರಿಸಿದ್ದನ್ನೇ ಎಂದು ಹಿಮಾಚಲ ಪ್ರದೇಶ ಎದುರಿಸುತ್ತಿದೆ. ಅಂದು ಉತ್ತರಾಖಂಡದಲ್ಲಿ ಕಂಡ ಭೀಕರತೆಯೇ ಇಂದು ಹಿಮಾಚಲ ಪ್ರದೇಶದಲ್ಲಿ ಕಾಣಸಿಗುತ್ತಿದೆ. ಅಂದು ಉತ್ತರಾಖಂಡದಲ್ಲಿ ಕಂಡ ಪವಾಡವೇ ಇಂದು ಹಿಮಾಚಲದಲ್ಲಿ ಕಾಣಿಸುತ್ತಿದೆ. ಏನದು? ಉತ್ತರಾಖಂಡನಲ್ಲಿ ನಡೆದ ಪವಾಡ. ಅಂದಿನ ಜಲಪ್ರಳಯದ ಭೀಕರತೆ ಹೇಗಿತ್ತು? ಅಂದು ಕೂಡ ಶಿವನನ್ನ ಗೆಲ್ಲಲಾರದೆ ಗಂಗೆ ಹೇಗೆ ಶಾಂತಳಾದಳು? ಮಾರ್ಪಾಡು, ಬದಲಾವಣೆ ಜಗದ ನಿಯಮ. ಹೊಸ ನೀರು ಬಂದಾಗ ಹಳೆ ನೀರು ಕೊಚ್ಚಿಕೊಂಡು ಹೋಗುತ್ತದೆ ಅಂತಾರೆ. ಅಂದ್ರೆ ಹಳೆಯ ಪರಂಪರೆಗಳು, ಸಾಮಾಜಿಕ ವ್ಯವಸ್ಥೆಗಳೆಲ್ಲವೂ ಕಾಲ ಬದಲಾದ ಹಾಗೆ ಅವು ಕೂಡ ಬದಲಾಗುತ್ತವೆ ಅನ್ನೋ ಮಾತಿದೆ. ಆದ್ರೆ ಪ್ರವಾಹದ ವಿಚಾರದಲ್ಲಿ ಇದು ಶುದ್ಧ ಸುಳ್ಳು ಅನ್ನೋದು ಸಾಬೀತಾದಂತಿದೆ. ಗಟ್ಟಿಯಾಗಿರುವುದು ಮಾತ್ರ ಉಳಿದುಕೊಳ್ಳುತ್ತದೆ. ಪೊಳ್ಳು ಜೊಳ್ಳುಗಳೆಲ್ಲವೂ ಕಾಲನ ಕೈಯಲ್ಲಿ ಹಾರಿ ಹೋಗುತ್ತದೆ ಅನ್ನೋ ಮಾತೆ ನಿಜವಾಗಿದೆ. ಹೌದು, ಹೊಸತನ ಹೊತ್ತುಕೊಂಡು ಎದ್ದು ನಿಂತ ಕಟ್ಟಡಗಳು, ಸೇತುವೆಗಳು, ರಸ್ತೆಗಳು ಈಗ ಹಿಮಾಚಲ ಪ್ರದೇಶದಲ್ಲಿ ಹೇಳ ಹೆಸರಿಲ್ಲದಂತೆ ಕೊಚ್ಚಿ ಹೋಗಿವೆ. ಇಲ್ಲಿ ರಸ್ತೆ ಇತ್ತಾ? ಇಲ್ಲಿ ನಿಜಕ್ಕೂ ಒಂದು ಸೇತುವೆ ಇತ್ತಾ ಅಂತ ಮುಂದಿನ ದಿನಗಳಲ್ಲಿ ಅಚ್ಚರಿ ಪಡುವ ರೀತಿಯಲ್ಲಿ ನೀರಿನಲ್ಲಿ ತೊಳೆದುಕೊಂಡು ಹೋಗಿವೆ. ಆದ್ರೆ ಹಳೆಯ ಪರಂಪರೆಯ ಸನಾತನತೆಯನ್ನ ಹೊತ್ತುಕೊಂಡಿದ್ದ ದೇವಾಲಯಗಳು ಮಾತ್ರ ಅಲುಗಾಡದೆ ಬಂಡೆಯಂತೆ ನಿಂತಿವೆ. ಉತ್ತರ ಭಾರತ 2ನೇ ಬಾರಿ ಇಂತಹ ಪವಾಡವನ್ನ, ವಿಸ್ಮಯವನ್ನ, ಭಗವಂತನ ಶಕ್ತಿಗೆ ಸಾಕ್ಷಿಯನ್ನ ಅನುಭವಿಸಿದೆ. 10 ವರ್ಷಗಳಲ್ಲಿ 2 ಬಾರಿ ಈ ರೀತಿಯ ವಿಸ್ಮಯವನ್ನ ಉತ್ತರ ಭಾರತ ಕಂಡಿದೆ. ಕಳೆದ 10 ವರ್ಷಗಳ ಹಿಂದೆ ಉತ್ತರಾಖಂಡದಲ್ಲಿಯೂ ಇದೇ ರೀತಿಯ ಭೀಕರ ಜಲಪ್ರವಾಹ ಉಂಟಾಗಿತ್ತು. 2013ನೇ ಇಸ್ವಿ ಮುಂಗಾರು ಆಗಷ್ಟೇ ದೇಶದಲ್ಲಿ ಹೆಜ್ಜೆ ಇಟ್ಟಿತ್ತು. ಉತ್ತರ ಭಾರತದಲ್ಲಿ ಮುಂಗಾರು ಅಪ್ಪರಿಸಿ ಬೊಬ್ಬೆರೆದಿತ್ತು. ಪರಿಣಾಮ ಇಡೀ ಉತ್ತರಾಖಂಡ ರಾಜ್ಯವೇ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿತ್ತು. ಬೃಹತ್ ಕಟ್ಟಡಗಳು ನೆಲಕ್ಕುರುಳಿದ್ವು. 100 ಮಂದಿ ನದಿಯ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ರು. ಗಂಗೆ ರೊಚ್ಚಿಗೆದ್ದಿದ್ದಳು. ಶಿವನ ಜಡೆಯಿಂದ ಇಳಿದು ಅದ್ಯಾವ ವೇಗದಲ್ಲಿ ಭೂಮಿಯಲ್ಲಿ ನುಗ್ಗಿದಳೋ ಅದೇ ವೇಗದಲ್ಲಿ ಅಂದು ಕೂಡ ಮುನ್ನುಗ್ಗಿದಳು. ಇಳಿದು ಬಾ ತಾಯೇ ಎಂದು ಹಾಡುವವರು ಅಂದು ನಮ್ಮನ್ನ ಅಳಿಯಬೇಡ ತಾಯಿ ಎಂದು ಬೇಡಿಕೊಳ್ಳುವಂತಾಗಿತ್ತು.
ಹಾಗೆ ನುಗ್ಗಿ ಬಂದ ಗಂಗೆ ಏನಂದ್ರೆ ಏನನ್ನೂ ಉಳಿಸ್ಲಿಲ್ಲ. ತನ್ನ ಬಾಹುವಿಗೆ ಸಿಕ್ಕ ಎಲ್ಲವನ್ನ ಕೊಚ್ಚಿ ಸಮುದ್ರದತ್ತ ನುಗ್ಗತೊಡಗಿದಳು. ಕಟ್ಟಡಗಳು, ರಸ್ತೆಗಳು, ವಾಹನಗಳು ಎಲ್ಲವೂ ಗಂಗೆಯ ರಭಸಕ್ಕೆ ಆಪೋಷಣವಾದವು. ಆದ್ರೆ ಅದೊಂದು ದೇವಸ್ಥಾನ ಮಾತ್ರ ಕೊಂಚವೂ ಮಿಸುಕದೆ ಗಂಗೆಯ ಶಕ್ತಿಯನ್ನ ತನ್ನ ಶಕ್ತಿಯೊಂದಿಗೆ ಅಳೆದು ತೂಗುತ್ತಿದೆಯೇನೋ ಅನ್ನುವಷ್ಟು ಗಟ್ಟಿಯಾಗಿ ನಿಂತಿತ್ತು. ಅದುವೇ ಮಹಾಮಹಿಮ ಕೇದಾರನಾಥ ಸ್ವಾಮಿ ದೇವಾಲಯ. ದೇವಭೂಮಿ ಉತ್ತರಾಖಂಡದಲ್ಲಿ ಅತಿ ಹೆಚ್ಚು ಭಕ್ತರು ಭೇಟಿ ನೀಡುವ ದೇವಸ್ಥಾನ ಅಂದ್ರೆ ಅದು ಕೇದಾರನಾಥ ದೇವಾಲಯ. ಇದು ಶಿವನ ಶಕ್ತಿ ಪೀಠವೇ ಇದ್ದಂತೆ. ಪಾಂಡವರಿಂದಲೇ ಇಲ್ಲಿ ಶಿವ ನೆಲೆಸಿದ ಕಥೆ ಎಲ್ಲರಿಗೂ ಗೊತ್ತೇ ಇದೆ. ಹೀಗೆ ಪೌರಾಣಿಕ ಹಿನ್ನೆಲೆ, ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ದೇವಸ್ಥಾನ 10 ವರ್ಷಗಳ ಹಿಂದೆ ಉಂಟಾಗಿದ್ದ ಭೀಕರ ಪ್ರವಾಹದ ಎದುರು ಅಚಲವಾಗಿ ನಿಂತಿತ್ತು. ಬೆಟ್ಟ, ಗುಡ್ಡ, ಗಿರಿಕಂದರಗಳ ನಡುವೆ ಇರುವ ಈ ದೇವಾಲಯದತ್ತ ಸಹಜವಾಗಿಯೇ ಪ್ರವಾಹ ಭೀಕರವಾಗಿ ಹರಿದು ಬರುತ್ತದೆ. ಅಂದಿನ ಪ್ರವಾಹದ ಭೀಕರತೆಯನ್ನ ಕಂಡ ಜನರು ಕೇದಾರ ದೇವಸ್ಥಾನವೂ ಕೂಡ ಕೊಚ್ಚಿಕೊಂಡು ಹೋಗುವುದರಲ್ಲಿ ಅನುಮಾನವೇ ಇಲ್ಲ ಎಂದು ಭಾವಿಸಿದ್ರು. ಆದರೆ ಮಳೆ ನಿಂತು ಹೋದ ಮೇಲೆ ಕೇದಾರವನ್ನ ನೋಡಿದಾಗ ಜನ ಮೂಗಿನ ಮೇಲೆ ಬೆರಳಿಟ್ಟುಕೊಂಡರು. ಆ ಗಂಗೆಯ ರಭಸ, ಆ ಪ್ರವಾಹ ಹಿಮಾಲಯ ಬೆಟ್ಟಗಳೇ ಕುಸಿದು ಬೀಳುತ್ತಿದ್ದಾಗ ಈ ಒಂದು ದೇವಸ್ಥಾನ ಮಾತ್ರ ಅಚಲವಾಗಿ ಹಿಮಾಲಯ ಬೆಟ್ಟಕ್ಕಿಂತಲೂ ಗಟ್ಟಿಯಾಗಿ ನಿಂತದ್ದು ಹೇಗೆ ಎಂದು ಆಶ್ಚರ್ಯ ವ್ಯಕ್ತಪಡಿಸಿದರು. ದೇವಸ್ಥಾನದ ರಚನೆ ಒಂದು ಕಡೆ ಪ್ರವಾಹವನ್ನ ತಡೆದಿದ್ರೆ, ಇನ್ನೊಂದು ಪವಾಡ ಇಡೀ ಕೇದಾರನಾಥ ಸ್ವಾಮಿಯ ದೇವಾಲಯವನ್ನೇ ರಕ್ಷಣೆ ಮಾಡಿತ್ತು. ಅದೇ ಭೀಮಬಂಡೆ. ಅಂದಿನ ಭೀಕರ ಪ್ರವಾಹಕ್ಕೆ ಎದೆಯೊಡ್ಡಿ ಮಹಾದೇವನ ನಿಷ್ಠೆ ಮೆರೆಯಿತು ಈ ಭೀಮಬಂಡೆ. ಇದು ಶಂಭೋ ಶಂಕರನ ಪವಾಡವೇ ಎಂದು ಜನ ಈಗಲೂ ಈ ಬಂಡೆಗೆ ಪೂಜೆಗೈಯುತ್ತಾರೆ. ಇದೇ ಮಾದರಿಯ ವಿಸ್ಮಯವೊಂದು ಋಷಿಕೇಶದಲ್ಲಿಯೂ ಕೂಡ ಸಂಭವಿಸಿತ್ತು. ಅಂದು ಉತ್ತರಾಖಂಡದಲ್ಲಾದ ಭೀಕರ ಜಲಪ್ರವಾಹ ಕೇದಾರ, ಬದರಿನಾಥ, ಹರಿದ್ವಾರ ಸೇರಿದಂತೆ ಎಲ್ಲ ಪುಣ್ಯ ಕ್ಷೇತ್ರಗಳಲ್ಲಿಯೂ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿತ್ತು. ಅದರಂತೆ ಋಷಿಕೇಶದಲ್ಲಿಯೂ ಕೂಡ ಗಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದಳು. ಋಷಿಕೇಶದಲ್ಲಿ ಗಂಗಾ ನದಿಯಲ್ಲಿಯೇ ಪ್ರತಿಷ್ಠಾಪಿಸಲಾಗಿದ್ದ ಮಹಾಶಿವನ ಪ್ರತಿಮೆಯನ್ನ ಸುತ್ತುವರೆದಿದ್ದಳು ಗಂಗೆ. ರಭಸವೆಂದರೆ ಅದೆಂಥ ರಭಸ, ವೇಗವೆಂದರೆ ಅದೆಂಥ ವೇಗ. ಮೇಘಸ್ಫೋಟದಿಂದಾಗಿ ಉಕ್ಕುಕ್ಕಿ ಹರಿಯುತ್ತಿದ್ದ ಗಂಗೆ ಶಿವನ ಮೂರ್ತಿಯನ್ನ ಸುತ್ತುವರೆದ್ರೆ ಅಪ್ಪರಿಸಿಕೊಂಡು ಹರಿಯುತ್ತಿದ್ದಳು. ಶಿವನು ಮಾತ್ರ ಧ್ಯಾನಾಸಕ್ತ ಸ್ಥಿತಿಯಲ್ಲಿ ನಿಶ್ಚಲನಾಗಿ ಅಚಲನಾಗಿ ಕಣ್ಮುಚ್ಚಿ ಕುಳಿತುಕೊಂಡು ಬಿಟ್ಟಿದ್ದ. ಇದು ಮತ್ತೊಂದು ಸುತ್ತಿನ ಶಿವ ಗಂಗೆ ಯುದ್ಧಕ್ಕೆ ನಾಂದಿಯಾದಂತೆ ಕಂಡಿತು. ಮಳೆ ನಿಂತಿತು, ಗಂಗೆಯ ಅಬ್ಬರವೂ ಕಡಿಮೆಯಾಯಿತು. ಅಲ್ಲಿ ಕೇದಾರದಲ್ಲಿಯೂ ಇಲ್ಲ, ಇಲ್ಲಿ ಋಷಿಕೇಶದಲ್ಲಿಯೂ ಶಿವ ಮಂದಹಾಸವೊಂದನ್ನ ಮುಖದ ಮೇಲೆ ಹೊತ್ತುಕೊಂಡು ಕುಳಿತಿದ್ದ. ಮತ್ತೆ ಶಿವನ ಶಕ್ತಿ ಏನು ಅನ್ನೋದು ಜಗತ್ತಿಗೆ ಸಾರಿದ್ದ. ಇಂದು ಹಿಮಾಚಲ ಪ್ರದೇಶದಲ್ಲಿ ನಡೆದ ಭೀಕರ ಪ್ರವಾಹವು ಮತ್ತೆ ಶಿವಂಭೋ ಶಕ್ತಿಯ ಪರಿಚಯವನ್ನ ಮತ್ತೊಮ್ಮೆ ಮಾಡಿಕೊಟ್ಟಿದೆ. ಭಕ್ತರು ಹೀಗೆಯೇ ಮಾತನಾಡುತ್ತಿದ್ದಾರೆ. ಹರ ಹರ ಮಹಾದೇವ ಎಂದು ಶಿವನ ಶಕ್ತಿಯನ್ನ ಕೊಂಡಾಡುತ್ತಿದ್ದಾರೆ. ಗಂಗೆಗೆ ಇನ್ನೂ ಶಿವನನ್ನ ಸೋಲಿಸುವ ಹಠ ಹೋದಂತಿಲ್ಲ. ಹೀಗಾಗಿ ಆಗಾಗ ಶಿವನ ಶಕ್ತಿಯ ಪರೀಕ್ಷೆಯನ್ನ ಮಾಡೋಕೆ ಸಿಡಿದೆದ್ದು ಬರುತ್ತಾಳೆ. ಪರಮಾತ್ಮನ ಲೀಲೆ ಮುಂದೆ ಏನೂ ಮಾಡಲಾಗದೆ ಮತ್ತೆ ಮತ್ತೆ ಶರಣಾಗುತ್ತಾಳೆ. ಇದು ಶಿವನ ಮಹಿಮೆಯಲ್ಲದೆ ಇನ್ನೇನು ಎನ್ನುತ್ತಿದೆ ಭಕ್ತಗಣ. ಇದು ಇಂದಿನ ಮಹಿಮೆ ಸಂಚಿಕೆಯ ವಿಶೇಷ. ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಭೇಟಿಯಾಗೋಣ ಮುಂದಿನ ಮಹಿಮೆ ಸಂಚಿಕೆಯಲ್ಲಿ.